ಹಲೋ ಗೈಸ್, ವೆಲ್ಕಮ್ ಟು ಡೇ 3 ಆಫ್ ಸಾಲ್ವಿಂಗ್ ಲೀಡ್ ಕೋಡ್ ಪ್ರಾಬ್ಲಮ್ಸ್ ಇನ್ ಕನ್ನಡ. ಸೊ ನಾವು ಹಿಂದೆ 2 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಇವತ್ತು ದಿ ಲಾಂಗೆಸ್ಟ್ ಕಾಮನ್ ಪ್ರಿಫಿಕ್ಸ್ ಅನ್ನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ಹೋಗೋದಾದ್ರೆ, ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಲಿಸ್ಟ್ ಅಲ್ಲಿ 3 ಎಲಿಮೆಂಟ್ಸ್, ದಟ್ ಇಸ್ ಫ್ಲವರ್, ಫ್ಲೋ ಅಂಡ್ ಫ್ಲೈಟ್. ಅಂದ್ರೆ ಈ ಪ್ರಿಫಿಕ್ಸ್ ಅಲ್ಲಿ ಈ 3 ಎಲಿಮೆಂಟ್ ಅಲ್ಲಿ ಪ್ರಿಫಿಕ್ಸ್ ಅಲ್ಲಿ ಯಾವ ಕ್ಯಾರೆಕ್ಟರ್ ಸಿಮಿಲರ್ ಇದಾವೆ ಅವನ್ನ ಪ್ರಿಂಟ್ ಮಾಡಬೇಕು. ಇಷ್ಟೇ ಲಾಜಿಕ್. ಸೊ ಇಲ್ಲಿ ಎಫ್ ಎಲ್ ಅನ್ನೋದು ಕಾಮನ್ ಇದೆ ಪ್ರಿಫಿಕ್ಸ್ ಅಲ್ಲಿ. ಸೊ ಎಫ್ ಎಲ್ ಅಂತ ಪ್ರಿಂಟ್ ಆಗಿದೆ. ಎಕ್ಸಾಂಪಲ್ 2 ನೋಡೋದಾದ್ರೆ, ಡಾಗ್, ರೇಸ್ ಕಾರ್ ಮತ್ತೆ ಕಾರು. ಇಲ್ಲಿ ರೇಸ್ ಕಾರ್ ಅಲ್ಲಿ ಸಫಿಕ್ಸ್ ಅಲ್ಲಿ ಕಾರ್ ಅಂತ ಇದೆ, ಬಟ್ ಎಲಿಮೆಂಟ್ ಥರ್ಡ್ ಅಲ್ಲೂ ಕೂಡ ಕಾರ್ ಅಂತ ಇದೆ, ಬಟ್ ನಮಗೆ ಪ್ರಿಫಿಕ್ಸ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ಇದು ಔಟ್ಪುಟ್ ನಲ್ ಅಂತ ಪ್ರಿಂಟ್ ಮಾಡಿದೆ. ಸೊ ಇದನ್ನ ಇನ್ ಪೈಥಾನ್ ಅಲ್ಲಿ ಯಾವ ತರ ಕೋಡ್ ಬರೆಯೋದು ಅಂತ ನೋಡಿದ್ರೆ, ಸೊ ಫಸ್ಟ್ ನಾವು ರಿಸಲ್ಟ್ ನ ಎಂಟಿ ಆಗಿ ಡಿಕ್ಲೇರ್ ಮಾಡೋಣ. ನೆಕ್ಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ ಲೆಂತ್ ಆಫ್ ಎಸ್ ಟಿ ಆರ್ ಎಸ್ ಅಂದ್ರೆ ಲಿಸ್ಟ್ 0. ಓಕೆ. ಅಂಡ್ ದೆನ್ ನೆಕ್ಸ್ಟ್ ಫಾರ್ ಎಸ್ ಇನ್ ಎಸ್ ಟಿ ಆರ್ ಎಸ್ ಅಂದ್ರೆ ಎಲಿಮೆಂಟ್ಸು. ನೆಕ್ಸ್ಟ್ ಇಲ್ಲಿ 2 ಕಂಡೀಷನ್ ಚೆಕ್ ಮಾಡಬೇಕಾಗುತ್ತೆ. ದಟ್ ಈಸ್ ಇಫ್ ಐ ಈಕ್ವಲ್ ಟು ಲೆಂತ್ ಆಫ್ ಎಸ್ ಅಂದರೆ ಇಂಡೆಕ್ಸು ಆ ಎಲಿಮೆಂಟ್ಸ್ ಲೆಂತ್ ಈಕ್ವಲ್ ಇದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಆರ್ ದೆನ್ ಎಸ್ ಆಫ್ ಐ ಈಸ್ ನಾಟ್ ಈಕ್ವಲ್ ಟು ಎಸ್ ಟಿ ಆರ್ ಎಸ್ ಆಫ್ 0 ಮತ್ತು ಐ. ಅಂದರೆ ಇಲ್ಲಿ ಒಂದು ಎಲಿಮೆಂಟಲ್ಲಿ ಇರ್ತಕ್ಕಂತಹ ಕ್ಯಾರೆಕ್ಟರು ಮತ್ತೊಂದಲ್ಲಿ ಇದೆನಾ ಅಂತ ಚೆಕ್ ಮಾಡುತ್ತೆ. ಇಫ್ ದಿಸ್ ಕಂಡೀಷನ್ ಇಸ್ ಟ್ರೂ, ಇಟ್ ರಿಟರ್ನ್ ರಿಸಲ್ಟ್ ಆಸ್ ಟ್ರೂ, ಮೀನ್ಸ್ ಇಟ್ ಇಸ್ ರಿಟರ್ನ್ ರಿಸಲ್ಟ್. ಇಫ್ ದಿಸ್ ಕಂಡೀಷನ್ ಈಸ್ ಫಾಲ್ಸ್ and it become result will again calculated, that is result equal to result plus strs of 0 and I. So next I will be incremented, that is I equal to I plus 1, and then it returns result. Okay, now run. ಇಲ್ಲಿ ಕೋಡ್ ರನ್ ಮಾಡಿದ್ರೆ ಔಟ್ಪುಟ್ ಅಲ್ಲಿ